55ರಿಂದ 60 ಎಕರೆ ಹೊಡೆದಿನಿ ರೀ. ನಮಸ್ಕಾರ ವೀಕ್ಷಕರೇ, ನ್ಯೂಸ್ 7ಗೆ ಸ್ವಾಗತ. ನಾನು ರೀಟಾ. ಬಸವನ ಬಾಗೇವಾಡಿ ತಾಲೂಕಿನ ಜೈನಾಪುರ ಗ್ರಾಮದ ಯುವಕ ಸತತ 4 ದಿನಗಳ ಕಾಲ 101 ತಾಸುಗಳಲ್ಲಿ 60 ಎಕರೆ ಜಮೀನು ಟ್ರ್ಯಾಕ್ಟರ್ ನೇಗಿಲು ಹೊಡೆಯುವ ಮೂಲಕ ಎಲ್ಲರ ಮೆಚ್ಚಿ 4 ದಿನ ಆತ್ರಿ. ಪಾತ್ರನಾಗಿದ್ದಾನೆ. ಜೈನಾಪುರ ಗ್ರಾಮದ ಯುವ ರೈತ ಭೀಮನಗೌಡ ಅಂಜನಾಳ್ ಕಳೆದ 5 ದಿನಗಳ ಹಿಂದೆ ತನ್ನ ಟ್ರ್ಯಾಕ್ಟರ್ ಮೂಲಕ ಗ್ರಾಮದ ಸುತ್ತಲಿನ ಸುಮಾರು 60 ಎಕರೆ ಕೃಷಿ ಭೂಮಿಯನ್ನು ನಿರಂತರವಾಗಿ ಹಗಲು ರಾತ್ರಿ ಸಹಿತ ನೇಗಿಲು ಹೊಡೆದಿದ್ದಾನೆ. ಅದು ಒಟ್ಟು 101 ಗಂಟೆಗಳಲ್ಲಿ 60 ಎಕರೆಯಷ್ಟು ಜಮೀನು ನೇಗಿಲು ಹೊಡೆದು ಎಲ್ಲರ ಗಮನ ಸೆಳೆಯುವಂತೆ ಮಾಡಿದ್ದಾನೆ. ಯುವಕನ ಈ ಕಾರ್ಯಕ್ಕೆ ಜೈನಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು, ಗುರು ಹಿರಿಯರು ಶಬ್ಬಾಷ್ ಎಂದಿದ್ದಾರೆ. ಈತನ ಸಾಧನೆ ಮೆಚ್ಚಿ ಜೈನಾಪುರ ಗ್ರಾಮದ ಸ್ನೇಹಿತರು ಹಾಗೂ ಮುಖಂಡರು ಭೀಮನಗೌಡನನ್ನು ಗ್ರಾಮದಲ್ಲಿ ಮೆರವಣಿಗೆ ಮಾಡಿದ್ದಾರೆ. ಸಿಹಿಯನ್ನು ವಿತರಿಸಿ ಡಿಜೆಯನ್ನು ಹಾಕಿ ಕುಣಿದು ಸಂಭ್ರಮಿಸಿದ್ದಾರೆ. ನಮ್ಮ ಭಾಗದ ಯುವಕರು ಉದ್ಯೋಗ ಆರಿಸಿ ಹಳ್ಳಿ ಬಿಟ್ಟು ನಗರಗಳತ್ತ ವಲಸೆ ಹೋಗುವ ಬದಲು ಅನಾದಿ ಕಾಲದಿಂದಲೂ ನಮ್ಮನ್ನು ಕೈ ಹಿಡಿದಿರುವ ಕೃಷಿ ಕಾಯಕವನ್ನು ಮುಂದುವರಿಸಿಕೊಂಡು ಸ್ವಾವಲಂಬಿ ಸಾರ್ಥಕ ಬದುಕು ನಡೆಸುವಂತಾಗಬೇಕು. ಭೀಮನಗೌಡ ತನ್ನ ಟ್ರ್ಯಾಕ್ಟರ್ ಹಾಗೂ ಕೃಷಿ ಕಾಯಕದ ಮೂಲಕ ಬದುಕು ರೂಪಿಸಿಕೊಂಡಿದ್ದಾನೆ. ಈತನ ಶ್ಲಾಘನೀಯ ಕಾರ್ಯ ಇತರೆ ಯುವಕರಿಗೆ ಪ್ರೇರಣೆಯಾಗಿದೆ ಎಂಬುದು ಗ್ರಾಮದ ಮುಖಂಡರಾದ ಜಗದೀಶ್ ಉಳ್ಳಾಗಡ್ಡಿ, ಮಹಾಂತಗೌಡ ಮೇಲ್ದಾಪುರ್ ಹಾಗೂ ಮಂಜುನಾಥ್ ಬೇನಾಳ್ ಅವರ ಅಭಿಪ್ರಾಯವಾಗಿದೆ. ಎರಡು ದಿವಸ ಆಯ್ತು ರೀ ಹೊಡ್ಯಾಕತ್ತು. 4 ದಿನ ಆತ್ರಿ. 4 ದಿವಸ ಆಯ್ತು ನಂಗೈತ್ರಿ. ಏನು ಹೆಸರು ನಿಮ್ದು? ಭೀಮನಗೌಡ್ರಿ. ಊರಾಗಿನವ್ರು ಏನು ನಿಮ್ಮ ದೋಸ್ತ ಏನಂದ್ರಿ? ಭಾಳ ಐತ್ರಿ, ಸಪೋರ್ಟ್ ಮಾಡಿದ್ರಿ. ಅವರಿಂದ ಸ್ವಲ್ಪ ಆಗೈತ್ರಿ ಕೆಲಸ. ಭೀಮನಗೌಡ್ರಿ ಹಂಚನಾಳ್ರಿ. ಊರಿನ ಹುಡುಗ್ರಿ ಯುವಕರಂತ ಭೀಮನಗೌಡ್ರಿ. ಒಟ್ಟು ಟ್ಯಾಕ್ ಹೊಡಿಬೇಕು ನಮ್ಗೆ ಭಾಳ ಕನಸು ಐತ್ರಿ ಅಣ್ಣ. ಎಲ್ಲರಿಗೆ ನಮ್ಮ ಊರವ್ರಿಗೆ ಕೇಳಿದಾರಿ, ಹೊಡಿ ಎಲ್ಲರೂ ಸಪೋರ್ಟ್ ಮಾಡಿದೆ ಅಂತ ಹೇಳಿದ್ರಿ. ಹೊಡೆದಾನ್ರಿ ಇವತ್ತು 55ರಿಂದ 60 ತಾಸು ಹೊಡೆದಾನ್ರಿ. 101 ತಾಸು ಆಗ್ಯದ್ರಿ. ಒಟ್ಟು 55 ಎಕರೆಯಿಂದ 60 ಎಕರೆ ಹೊಡೆದಾನ್ರಿ. ನಮ್ಮ ಊರಿಗೆಲ್ಲ ಭಾಳ ಖುಷಿ ಆಗ್ಯದ್ರಿ. ಎಲ್ಲ ನಮ್ಮ ಯುವಕರಿಗೆ ಸಂತೋಷ ಆಗ್ಯದ್ರಿ. ಯಾವ್ರಿ? ಜೈನಾಪುರ ರೀ, ಬಸವನವಾಡಿ ತಾಲೂಕು. ನಿಮ್ಮ ಹೆಸರು? ಜಗದೀಶ್ ಉಳ್ಳಾಗಡ್ಡಿ ರೀ.